ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಅದ್ಭುತಗಳ ಕಣಿವೆ, ಅದ್ಭುತಗಳ ಚಿಲುಮೆಯಾಗಿ ಬದಲಾಗುತ್ತಿರುವ, ದೇವರು ಬದಲಾಯಿಸುತ್ತಿರುವ ಒಂದು ಸ್ಥಳವಾಗಿದೆ ಈ ಅನುಗ್ರಹ ಧ್ಯಾನ ಮಂದಿರ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮೊಬ್ಬೊಬ್ಬರಿಗೂ ದೇವರ ಅನುಗ್ರಹ ಉಂಟಾಗಲಿ. ಪ್ರಿಯರೇ, ಇಂದಿನಿಂದ ಮದ್ಯ ವ್ಯಸನಿಗಳಿಗಾಗಿ, ದುಶ್ಚಟಗಳಿಂದ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಇಂದಿನಿಂದ ನಿಯೋಗ ಇಟ್ಟು ನಮಗೆ ಪ್ರಾರ್ಥಿಸೋಣ. ನಿಮ್ಮ ಮನೆಯಲ್ಲಿ ಯಾರು ಇಲ್ಲದೆ ಇರಬಹುದು, ಆದರೆ ನಾವು ಬೇರೆಯವರಿಗೋಸ್ಕರ ಪ್ರಾರ್ಥಿಸಬೇಕು. ಬೇರೆಯವರ ದುಃಖ ನಮ್ಮ ದುಃಖವಾಗಿದೆ ಎಂದು ಯೋಚಿಸಲು ಸಾಧ್ಯವಾಗಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಅವರು ಮಾನಸಾಂತರ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಅನೇಕರಿಗೆ ಧೂಮಪಾನ, ಮದ್ಯಪಾನ, ನಶೆಯಿಂದ ಹೊರಗೆ ಬರಲು ಮನಸ್ಸಿದೆ, ಆದರೆ ಸಾಧ್ಯವಾಗುತ್ತಿಲ್ಲ. ನಮ್ಮ ಪ್ರಾರ್ಥನೆ ಅವರಿಗೆ ಒಂದು ಬಿಡುಗಡೆ, ಅನುಗ್ರಹವಾಗಲಿ. ದೇವರ ವಾಕ್ಯದಲ್ಲಿ ಅವರಿಗೆ ಅನುಗ್ರಹ ಉಂಟಾಗಲಿ. ಇಂದು ನಾವು ದೇವರ ವಾಕ್ಯ ಆಲಿಸುವುದು, ದೇವರ ವಾಕ್ಯಕ್ಕೆ ನಮ್ಮನ್ನು ಎಷ್ಟು ಮಾತ್ರ ಸಲಗಲು, ಸಾಂತ್ವನ ನೀಡಲು ಶಕ್ತಿ ಇದೆ ಎಂದು ಅನೇಕರು ತಿಳಿಯಲು ಹಾಗೂ ತಿಳಿದಿದ್ದಾರೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಇಲ್ಲಿ ಬಂದು ಅನೇಕ ಜನರು ಸಾಕ್ಷಿ ಹೇಳುತ್ತಿದ್ದಾರೆ. ತಕ್ಕ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ದೇವರು ಸಹಾಯ ಮಾಡಿದರು ಎಂದು ಕೇಳಲು ಸಾಧ್ಯವಾಯಿತು. ಅಲ್ಲೆಲೂಯಾ. ದೇವರು ನಮ್ಮನ್ನು ಹುಟ್ಟುವ ಸಮಯವಾಗಲಿ. ಪ್ರವಾದಿ ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 6ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಹೌದು, ದಿನ ಬರುವುದು, ಆಗ ಕಾವಲುಗಾರರು ಎಫ್ರಾಯಿಮಿನ ಗುಡ್ಡಗಳ ಮೇಲೆ ನಿಂತು ಎದ್ದೇಳಿ ಹೋಗೋಣ, ಬನ್ನಿ ಸಿಯೋನಿಗೆ, ನಮ್ಮ ದೇವರಾದ ಸರ್ವೇಶ್ವರನ ಸನ್ನಿಧಾನಕ್ಕೆ ಎಂದು ಕೂಗಿ ಕರೆ ನೀಡುವರು. ಪ್ರಿಯರೇ, ನಿನ್ನೆ ನಾವು ಆಲಿಸಿದ ಅದೇ ಅಧ್ಯಾಯದ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯವನ್ನು ಆಲಿಸೋಣ, ದೇವರ ಹತ್ತಿರ ಹೋಗೋಣ, ಬನ್ನಿ ಎಂಬ ಸಮಯವೂ ಬರುವುದು. ಅಲ್ಲಿಯ ಪ್ರಿಯರೇ, ಹಾಗೆ ಒಂದು ಸಮಯವಾಗಿದೆ ಇದು. ಈ ಶುಶ್ರೂಷೆಯಿಂದ ನಾವು ದೇವರ ವಾಕ್ಯ ಆಲಿಸುವುದು, ನಾವು ಅನೇಕರಿಗೆ ಫೋನಿನ ಮುಖಾಂತರ ಕಳಿಸಿಕೊಡುವುದು ಹಾಗೂ ಈ ಶುಶ್ರೂಷೆಯಲ್ಲಿ ಭಾಗವಹಿಸಿರಿ ಎಂದು ಹೇಳುವುದು, ಇದು ನಮಗೊಂದು ಅನುಗ್ರಹ ಲಭಿಸುವ ಒಂದು ಹೆಜ್ಜೆಯಾಗಿದೆ. ನಾವು ವಾಕ್ಯವನ್ನು ಆಲಿಸೋಣ, ದೇವರ ಸನ್ನಿಧಿಗೆ ಹೋಗೋಣ ಎಂದು ಅನ್ನುವುದು ಒಂದು ದೇವರ ಮಹಿಮೆಗಾಗಿ ಆಗಿದೆ, ನಮ್ಮ ಜೀವನದ ಬಿಡುಗಡೆಗೆ ಆಗಿದೆ. ಅಲ್ಲೆಲೂಯಾ. ದೇವರ ಪ್ರೇರಣೆ ಸಿಕ್ಕಿದೆ. ಆದರೆ ನೀವು ಈ ಶುಶ್ರೂಷೆಯಲ್ಲಿ ಭಾಗವಹಿಸುತ್ತಿರುವುದು ಇಂದು ಖಂಡಿತವಾಗಿಯೂ ಅನುಗ್ರಹ ಚಿಲುಮೆಯಾಗಿ ಬದಲಾಗುತ್ತದೆ. ಹಲ್ಲೆಲೂಯಾ. ಪ್ರವಾದಿ ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 8ನೇ ವಾಕ್ಯವನ್ನು ಆಲಿಸೋಣ. ಇಗೋ ನೋಡು, ಅವರನ್ನು ಬರಮಾಡುವೆನು ಉತ್ತರ ದೇಶದಿಂದ, ಅವರನ್ನು ಒಂದುಗೂಡಿಸುವೆನು ದಿಗಂತಗಳಿಂದ, ಅವರೊಡನೆ ಕುರುಡರನ್ನು, ಕುಂಟರನ್ನು, ಗರ್ಭಿಣಿಯರನ್ನು, ದಿನ ತುಂಬಿದ ಬಸುರಿಯನ್ನು ಒಟ್ಟಿಗೆ ಕರೆತರುವೆನು, ಅವರು ದೊಡ್ಡ ಗುಂಪಾಗಿ ಇಲ್ಲಿಗೆ ಹಿಂದಿರುಗುವರು. ಪ್ರಿಯರೇ, ದೇವರು ನಮಗೆ ಒಂದು ಪ್ರೇರಣೆ ನೀಡುವಾಗ ಈ ಶುಶ್ರೂಷೆಯಲ್ಲಿ ಭಾಗವಹಿಸಲು ದೇವರು ಕರೆತರುತ್ತಾರೆ. ಅನೇಕ ವಿಧದ ಸಂಕಟವನ್ನು ಹೊರುವವರು ಆಗಿದ್ದಾರೆ. ಇಲ್ಲಿ ಈ ಶುಶ್ರೂಷೆಯಲ್ಲಿ ಒಟ್ಟಿಗೆ ಸೇರಿಸಿರುವುದು, ಈ ಧ್ಯಾನ ಮಂದಿರದಲ್ಲಿ ಗುರುವಾರ ಮತ್ತು ಶುಕ್ರವಾರದ ಶುಶ್ರೂಷೆಯಲ್ಲಿ ಭಾಗವಹಿಸುವರು ಹೀಗೆ ಅನೇಕ ಸಂಕಟಗಳನ್ನು ಅನುಭವಿಸುವವರು ಇದ್ದಾರೆ. ಪ್ರವಾದಿ ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 9ನೇ ವಾಕ್ಯವನ್ನು ಆಲಿಸೋಣ. ಕಣ್ಣೀರಿಡುತ್ತಾ ಹೋದವರು ಹಿಂತಿರುಗಿ ಬರುವರು, ಪ್ರಾರ್ಥಿಸುತ್ತಾ ಅವರು ಮುನ್ನಡೆಯುವಂತೆ ಮಾಡುವೆನು, ಎಡವಲಾಗದ ಸಮ ಮಾರ್ಗದಲ್ಲಿ ಅವರನ್ನು ನಡೆಸುವೆನು, ತುಂಬಿದ ತೊರೆಯ ಬಳಿಗೆ ಬರಮಾಡುವೆನು. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಬಂದಿದ್ದು ಕಣ್ಣೀರಿನಿಂದ, ಆದರೂ ದೇವರು ಕಣ್ಣೀರಿನಿಂದ, ಸಂಕಟದಿಂದ, ಸಮಸ್ಯೆಯಿಂದ ನಮ್ಮನ್ನು ಬಿಡಿಸುತ್ತಾರೆ. ಪ್ರಿಯರೇ, ನಮಗೆ ನಿಯೋಗದಿಂದ ಪ್ರಾರ್ಥಿಸೋಣ. ನಮ್ಮ ಕಾಲು ಇಡುವುದಿಲ್ಲ, ನಮ್ಮ ದಾರಿ ಸುಖ ಸಂಪತ್ತಿನಿಂದ ಆಗಿರುತ್ತದೆ. ನಮಗೆ ಪ್ರಾರ್ಥಿಸೋಣ, ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ನಾವು ಈ ತಿಂಗಳು ಪ್ರತ್ಯೇಕವಾಗಿ ನಿಯೋಗ ಇಟ್ಟು ಪ್ರಾರ್ಥಿಸೋಣ. ಎಲ್ಲ ಮದ್ಯ ವ್ಯಸನಿಗಳಿಗಾಗಿ ಪ್ರಾರ್ಥಿಸೋಣ. ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವರು ನಮ್ಮ ಕರವನ್ನು ಹಿಡಿದು ನಡೆಸುತ್ತಾರೆ ಎಂದು ಸಹ ಕಾಲು ಇಡುವುದಿಲ್ಲ. ಪ್ರಿಯರೇ, ನಮಗೆ ವಾಕ್ಯದಿಂದ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ.
ಪವಿತ್ರಾತ್ಮನ ಅಭಿಷೇಕ ತುಂಬಲಿ ಎಂದು ಪ್ರಾರ್ಥಿಸೋಣ. ದೇವರ ಸಮಾಧಾನವನ್ನು ತುಂಬಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.